ಗ್ರೆನೇಡ್ ಕದ್ದಿದ್ದೀರಿ, ಅದ್ ಕದ್ದಿದ್ದೀರಿ, ಇದ್ ಕದ್ದಿದ್ದೀರಿ ಅಂತ ಎಲ್ಲ ನಮ್ಮ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕಿರ್ಲಿಲ್ವಾ? ಇವರ ಅಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿರ್ಲಿಲ್ವಾ? ಏನ್ ನಮ್ಗೆಲ್ಲ ಗೊತ್ತಿಲ್ವಾ ಅದು? ಸುಮ್ಮನೆ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೆ ಹೋಗಿಲ್ಲ. ಯಾರ PL ಹಾಕಿದ್ದಾರೆ, ಅದ್ರ ಪ್ರಕಾರ ಹಾಕಿದ್ದಾರೆ. ಇವ್ರ ಜಮೀನು ಇರೋದು ಉಳ್ಕೊಳ್ತದೆ, ಜಮೀನು ಇಲ್ಲದೆ ಹೋದವ್ರು ಬಿಟ್ಬಿಡ್ಬೇಕು. ವೆರಿ ಸಿಂಪಲ್ ಇದ್ರಲ್ಲಿ. ನಿಮ್ದೇನು? ಈಗ ಅಲ್ಪಸಂಖ್ಯಾತರಿಗೆ 4% ಏನು ಮೀಸಲಾತಿ ಏನಿದೆ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರು ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ಮಾಡಲಿ. ನೋಡಿ, ನಮ್ಗೆ ಕುವೆಂಪುರವ್ರದ್ದು ಹಾಡನ್ನ ನಾವು ನಾಡಗೀತೆ ಮಾಡ್ಕೊಂಡಿದ್ವಿ. ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲ್ ಬರಬೇಕು. ಪರಿಶಿಷ್ಟ ಜಾತಿಗೂ ಕೂಡ ನಾವು ರಿಸರ್ವೇಶನ್ ಕೊಟ್ಟಿದ್ದೇವೆ, ಹಿಂದುಳಿದವ್ರಿಗೂ ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ದೇವೆ. ಆ ಕ್ಯಾಟಗರಿಲಿ ಬರ್ತಾರೆ. ಏನೋ ಒಂದು ಸಣ್ಣ ಪಣ್ಣ ಹಳ್ಳಿಲಿ 1,50,00,000 ಕೆಲಸ ಮಾಡಿ ಅಂತ ಒಂದು ಅವಕಾಶನ ಕೊಟ್ಟಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರೆ ಒಂದು ಧರ್ಮ ಅಂತ? ಪರಿಶಿಷ್ಟ ಜಾತಿಯವರು ಒಂದು ಧರ್ಮನ? ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಬಡತನ ಒಂದು ಧರ್ಮ. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ SC/ST ಯಾರಿಗೂ ಗಮನಕ್ಕೆ ಇಲ್ಲ ಕಾಂಗ್ರೆಸ್ಗೆ. ಈಗ 2A ಅವ್ರಿಗೆ ಕೊಟ್ಟಿದ್ದೀರೋ ಇಲ್ಲೋ? ಹಿಂದುಳಿದವ್ರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರು ಕೊಟ್ಟಿದೀವ ಇಲ್ಲೋ? ಅಂದ್ರೆ ಎಲ್ಲರಿಗೂ ವಿರೋಧ ಇವರು. ಪರಿಶಿಷ್ಟ ಜಾತಿಯವ್ರಿಗೂ ವಿರೋಧ, ಪರಿಶಿಷ್ಟ ಪಂಗಡದವ್ರಿಗೂ ವಿರೋಧ, ಹಿಂದುಳಿದ ವರ್ಗದವ್ರಿಗೂ ವಿರೋಧ, ಅಲ್ಪಸಂಖ್ಯಾತರಿಗೂ ವಿರೋಧ. ಮೇಲೆ ಹೆಂಗಪ್ಪ ಎತ್ತದು? ನೀನು ಹೇಳಯ್ಯ. ನಾವೇ ಮೇಲೆ ಎತ್ತಬೇಕಲ್ಲ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ? ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಅವರು ಹಿಂದೂ ಮಾತ್ರ ಮುಂದು, ನಾವ್ ಹೆಂಗಿಲ್ಲ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ. ನಾವೆಲ್ಲ ಒಂದು ಅಂತ. ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದಾಗಿ ನಮಗೆ ಹಣ ಹೊಂದಿಸೋದು ಕಷ್ಟ ಆಗ್ತಿದೆ. ಸರ್ಕಾರಿ ಅವರ ದುಗುಡ ಅವರು ಹೇಳಿದಾರಷ್ಟೇ. ನಾವು ಶಕ್ತಿಶಾಲಿಯಾಗಿದ್ದೀವಿ ಅಂತ ಬಜೆಟ್ ಅಲ್ಲಿ 52,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಒಂದೊಂದು ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ. ಪ್ರತಿ ತಿಂಗಳಿಗೂ 2,000 ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಕೊಂಡು ಬಂದಿದ್ದೀವಿ. ಈಗ ಡೆಲ್ಲಿಯವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು, ಪ್ರೈಮ್ ಮಿನಿಸ್ಟರ್ ಕ್ರಿಟಿಸೈಸ್ ಮಾಡ್ತಿದ್ರು. ನಮ್ಕಿಂತ ಮುಂಚಿತವಾಗಿ ಅವ್ರು ಅರ್ಜೆಂಟ್ ಆಗಿದ್ದಾರೆ ಕೊಡಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.